Hello students. Till now we were trying to find the roots of non-linear equations, right? So real root agli athwa complex root agli, we were trying to find the roots using different type of methods. So roots find out madilla andru we factorize the equation as some polynomial into quadratic polynomial. ಸೊ ಈ ರೀತಿ ನಾನ್ ಲೀನಿಯರ್ ಈಕ್ವೇಷನ್ಸ್ಗೋಸ್ಕರ ನಾವು ಮಾಡ್ತಾ ಇದ್ವಿ. ಸೊ ಈಗ ನೆಕ್ಸ್ಟ್ ಬರೋಂಥ ಚಾಪ್ಟ್ರಲ್ಲಿ ವಿ ವಿಲ್ ಬಿ ಡೀಲಿಂಗ್ ವಿತ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ ಏನು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್? ಸಪೋಸ್ ಐ ರೈಟ್ ax plus by is equal to c, dx plus ey is equal to f, where a, b, c, d, e and f are some constants. Then these two equations are said to be system of linear equations in two variables. ಇಲ್ಲಿ ಯಾವ ಟೂ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ. ಸೊ ಲೀನಿಯರ್ ಈಕ್ವೇಷನ್ ಯಾಕೆ? ಬಿಕಾಸ್ ದೇರ್ ಇಸ್ ಯಾವುದೇ ವೇರಿಯಬಲ್ ತೊಗೊಂಡ್ರು ಇಟ್ಸ್ ಪವರ್ ಇಸ್ ರೇಸ್ ಟು ಒನ್ ಓನ್ಲಿ. ಎಲ್ಲ ಕಡೆ ಎಕ್ಸ್ ಟು ದ ಪವರ್ ಆಫ್ ಒನ್, ವೈ ಟು ದ ಪವರ್ ಆಫ್ ಒನ್ ಮಾತ್ರನೇ ಇದೆ. ಹಾಗಾಗಿ ದೀಸ್ ಟು ಈಕ್ವೇಷನ್ಸ್ ಆರ್ ಸೆಟ್ ಟು ಬಿ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್. ಸೊ ಇದು ಟೂ ವೇರಿಯಬಲ್ಸಿಗಾಯಿತು. Suppose I have to write system of linear equations for n variables. So we'll write that as a11 x1 plus a12 x2 plus and so on plus a1n xn is equal to bn. a21 x1 a22 x2 plus and so on plus a2n xn is equal to b2, and I'll continue this till a n1 x1 a n2 x2 plus and so on till a nn xn is equal to bn. So this is a system of linear equations for n variables. ಸೊ ಐ ಹ್ಯಾವ್ n ಈಕ್ವೇಷನ್ಸ್. ಎಲ್ಲ ಟೈಮಲ್ಲೂ n ಈಕ್ವೇಷನ್ಸೇ ಇರಬೇಕು ಅಂತಿಲ್ಲ. ಸೊ ಐ ಕ್ಯಾನ್ ಹ್ಯಾವ್ ಎ ಎಮ್ ಒನ್ ಎಕ್ಸ್ ಒನ್ ಎ ಎಮ್ ಟು ಎಕ್ಸ್ ಟು ಆ್ಯಂಡ್ ಸೊ ಆನ್ ಟಿಲ್ ಎ ಎಮ್ ಎನ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಬಿ ಎಮ್. ಬಟ್ ವೆನ್ ವಿಲ್ ದಿಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬಿ ಸಾಲ್ವೆಬಲ್? ವೆನ್ ಎವರ್ ಎಮ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎನ್. ಸೊ ಹೀಗಿದ್ದಾಗ ಮಾತ್ರ ನನಗೆ ಸಾಲ್ವ್ ಆಗುತ್ತೆ. ಅಂದರೆ ಎನ್ ಈಕ್ವೇಷನ್ಸ್ ಇದೆ, ಎನ್ ವೇರಿಯಬಲ್ಸ್ ಇದೆ ಅಂದರೆ ಐ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಎನ್ ಈಕ್ವೇಷನ್ಸ್ ಟು ಸಾಲ್ವ್ ಇಟ್ ಫಾರ್ ಯುನೀಕ್ ಸೊಲ್ಯೂಷನ್ಸ್. ಸೊ ಐ ಮಸ್ಟ್ ಹ್ಯಾವ್, ಇಫ್ ಐ ಹ್ಯಾವ್ ಎನ್ ವೇರಿಯಬಲ್ಸ್, ಅಟ್ಲೀಸ್ಟ್ ಎನ್ ಈಕ್ವೇಷನ್ಸ್ ಮಸ್ಟ್ ಬಿ ದೇರ್ ಟು ಗೆಟ್ ಯುನೀಕ್ ಸೊಲ್ಯೂಷನ್. ಸೊ ಹಾಗಾಗಿ ವಿ ರೈಟ್ ಇಟ್ ಆ್ಯಸ್ ಎ ಎನ್ ಒನ್ ಎ ಎನ್ ಟು and so on till a nn is equal to a n1 x1 plus a n2 x2 plus and so on a nn xn equal to bn ಅಂತ ಬರಿತೀವಿ. ಸೊ ಇದನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಿಗೆ ಕೂಡ ನಾವು ಇದನ್ನು ಕನ್ವರ್ಟ್ ಮಾಡಬಹುದು. ಬಟ್ ಬಿಫೋರ್ ದಟ್ ಈ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯಾಕೆ ತೊಗೊಳ್ತಾ ಇದ್ದೀವಿ? ಸೊ ದ ಏಮ್ ಆರ್ ದ ಗೋಲ್ ಆಫ್ ಕನ್ಸಿಡರಿಂಗ್ ದೀಸ್ ಈಕ್ವೇಷನ್ಸ್ is to find x1 x2 and so on up to xn. So ಏನು to find these x1 x2 so on up to xn ಅಂದರೆ ಅರ್ಥ the values for x1 x2 so on up to xn that satisfies all the equations. ಅಂದರೆ when you substitute that value that you get, you must get the RHS as b1 b2 and bn. ಸೊ ಈ ರೀತಿ ಬರಬೇಕು. So the main goal in this chapter is to solve such equations for the values of x1, x2 and xn such that they satisfy these
system of linear equations. So this can be also represented as matrices. Suppose I take just two equations as a11 x1 a12 x2 equal to a1 a21 x1 plus a22 x2 is equal to b2 ಈ ರೀತಿ ಬರ್ಕೊಂಡೆ ಅಂದ್ಕೊಳ್ಳೋಣ. ಸೊ ಈಗ ಇದನ್ನು ನಾನು ಮ್ಯಾಟ್ರಿಕ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬಹುದು ಅನ್ನೋದು ನನಗೆ ಕ್ವಶನ್ಲಿ. ಸೊ ಐ ವಿಲ್ ರೈಟ್ ಬಿ ಆಸ್ b1 b2 ದಟ್ ಇಸ್ ದ ಕಾಲಮ್ ಮ್ಯಾಟ್ರಿಕ್ಸ್ ಫಾರ್ RHS. ಸೊ ಇದು ಈಸಿ ಇದೆ. ಈಗ ಇಲ್ಲಿ ಏನು ಮಾಡ್ತೀನಿ, ಐ ವಿಲ್ ಕನ್ವರ್ಟ್ this as a11 a21 a12 a22 and the variable x as column matrix x1 x2. So when we multiply ax again ಆಗುತ್ತೆ a11 x1 plus a12 x2 a11 x1 plus a12 x2 ಫಸ್ಟ್ ವ್ಯಾಲ್ಯೂ ಬರುತ್ತೆ ax ಮ್ಯಾಟ್ರಿಕ್ಸಲ್ಲಿ a11 x1 ಪ್ಲಸ್ a12 x2. ಸೊ ನೆಕ್ಸ್ಟ್ ಏನಾಗುತ್ತೆ a21 x1 ಪ್ಲಸ್ a22 x2 a21 x1 ಪ್ಲಸ್ a22 x2. ಸೊ ಇವೇನು ಟರ್ಮ್ಸ್ LHS ಆಫ್ ದ ಕನ್ಸಿಡರ್ಡ್ ಈಕ್ವೇಷನ್ ಅಲ್ವಾ. Therefore, my ax must be equal to b, that is the RHS of the considered equation. So generally ಏನಾಗೋಗುತ್ತೆ ಇದು, for the equation that we considered before with n number of variables, my a will be equal to a11 a12 and so on up to a1n, a21 a22 and so on up to a2n, and it will continue till an1 an2 so on up to ann. My variable x will be equal to x1 x2 and so on up to xn, and the RHS part, that is the b, will be equal to b1 b2 so on up to bn ಟ್ರಾನ್ಸ್ಪೋಸ್. ನಂಗೆ ಇಲ್ಲಿ ಜಾಗ ಇಲ್ಲ, ಹಾಗಾಗಿ ರೋ ಮ್ಯಾಟ್ರಿಕ್ಸ್ ಬರೆದು ನಾನು ಟ್ರಾನ್ಸ್ಪೋಸ್ ಕೊಟ್ಕೋತಾ ಇದ್ದೀನಿ. ಫೈನ್. ಸೊ ಇದು ಕೂಡ ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಎನಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ವೇ. ಸೊ ಇವೆಲ್ಲ ಅದ್ರ ಮೇಲೆ ಏನು, ನನಗೆ ax ವಿಲ್ ಬಿ ಈಕ್ವಲ್ ಟು b, ದಟ್ ಈಸ್ ದ ಲೀನಿಯರ್ ಇಕ್ವೇಷನ್, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ದಟ್ ವಿ ಹ್ಯಾವ್ ಕನ್ಸಿಡರ್ಡ್. ಸೊ ಈಗ ನನಗೆ ಸಿಕ್ಕಿರೋಂತಹ a ಆ್ಯಂಡ್ bನ ಐ ವಿಲ್ ರೈಟ್ ಇಟ್ ಆಸ್ one more matrix A bar B. This matrix is A11 A12 and so on up to A1n. ಇದೆಲ್ಲ ಹಾಗೇ ಇರುತ್ತೆ. Right, the only change here in this matrix is that we are adding, ಹೀಗೆ ಒಂದು ಬಾರ್ ಆ್ಯಡ್ ಮಾಡಿ we'll write the RHS values. So right, this kind of representation of linear system of linear equations in matrix is called as augmented matrix. ಸೊ ಇಲ್ಲಿ ಏನು, ನಮ್ಮ ಕೋಎಫಿಷಿಯನ್ಸ್ ಏನಿದೆ ಅದು ಮತ್ತು ನಮ್ಮ RHS ದ ವ್ಯಾಲ್ಯೂ ಫೈನಲಿ ನನಗೇನು ಸ್ಯಾಟಿಸ್ಫೈ ಆಗಬೇಕಂತಿರುತ್ತೆ ಅವನ್ನೆಲ್ಲ ಒಂದು ಮ್ಯಾಟ್ರಿಕ್ಸ್ ಆಗಿ ಬರೆದ್ರೆ that matrix is said to be augmented matrix. So this line shows the difference, that this is the LHS coefficients for variables and this is my RHS value. So any system of linear equations ax equal to b can be solved in two ways. One is direct method, ಅಂದರೆ ನಮಗೆ ಗೊತ್ತಿರೋಂತಹ ಮೆಥಡ್ಸ್ ಸಚ್ ಆಸ್ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮಾಡಿ ಮಾಡೋದು. ಐ ಲೆಟ್ ಯು ನೋ ವಾಟ್ ಆರ್ ಆಲ್ ದ ಡೈರೆಕ್ಟ್ ಮೆಥಡ್ಸ್. ಸೊ ಒಂದಷ್ಟು ಗೊತ್ತಿರೋಂಥ ಮೆಥಡ್ಸ್ ಇಲ್ಲಿವರೆಗೂ ಏನೇನು ಯೂಸ್ ಮಾಡಿರ್ತೀವಿ, ಆಲ್ ದೋಸ್ ಆರ್ ಡೈರೆಕ್ಟ್ ಮೆಥಡ್ಸ್. ಸೊ ವೆನ್ ಎವರ್ ಡೈರೆಕ್ಟ್ ಮೆಥಡ್ fails will use iterative methods. ಸೊ ಡೈರೆಕ್ಟ್ ಮೆಥಡ್ ಏನು,
ಒಂದಷ್ಟು ಸ್ಟೆಪ್ಸ್ನ ನನಗೆ ಹೇಳಿರ್ತಾರೆ ಆ ಮೆಥಡಲ್ಲಿ. ಆ ಸ್ಟೆಪ್ಸ್ನ ಫಾಲೋ ಆದರೆ ನನಗೆ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬಟ್ ಇನ್ ಇಟಿರೇಟಿವ್ ಮೆಥಡ್ ನಮಗೇನಾಗುತ್ತೆ, ವಿಲ್ ಬಿ ಫೈಂಡಿಂಗ್ ದ ಸೀಕ್ವೆನ್ಸ್ ಆಫ್ ಅಪ್ರಾಕ್ಸಿಮೇಷನ್ಸ್ ಫಾರ್ ದ ವ್ಯಾಲ್ಯೂಸ್ ಆಫ್ x. So basic direct methods that we know is substitution method, then elimination method. Substitution method ಅಲ್ಲಿ ಏನು ಮಾಡ್ತೀವಿ, ಒಂದು ವೇರಿಯಬಲ್ನ ಇನ್ ಟರ್ಮ್ಸ್ ಆಫ್ ಆಲ್ ಅದರ್ ವೇರಿಯಬಲ್ಸ್ ಬರ್ಕೊಂಡು ವಿಲ್ ಸಬ್ಸ್ಟಿಟ್ಯೂಟ್ ಇಟ್ ಇನ್ ದ ಅನದರ್ ಈಕ್ವೇಷನ್. ಸೊ ಈಗ ಸಪೋಸ್ ಐ ಹ್ಯಾವ್ a1x plus b1y plus c1z is equal to d1, a2x plus b2y plus c2z is equal to d2, a3x plus b3y plus c3z equal to d3 ಅಂತ ಈ ರೀತಿ 3 ಈಕ್ವೇಷನ್ ಇದ್ದರೆ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಏನು ಮಾಡ್ತೀವಿ, ಮೂರರಲ್ಲಿ ಯಾವುದನ್ನ ಒಂದು ಈಕ್ವೇಷನ್ನ ಸೆಲೆಕ್ಟ್ ಮಾಡಿಕೊಂಡು, ಸಪೋಸ್ ಐ ಟೇಕ್ ದಿಸ್ ಫಸ್ಟ್ ಈಕ್ವೇಷನ್, ಈ ಈಕ್ವೇಷನಲ್ಲಿ ಯಾವುದಾದ್ರು ಒಂದು ವೇರಿಯಬಲ್, ಸಪೋಸ್ ಐ ರೈಟ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಆ್ಯಂಡ್ ಝೆಡ್, ಅಂದರೆ ಐ ರೈಟ್ ಎಕ್ಸ್ ಆ್ಯಸ್ d1 ಮೈನಸ್ b1y ಮೈನಸ್ c1z ಡಿವೈಡೆಡ್ ಬೈ a1. ಸೊ ಈ ಎಕ್ಸ್ ವ್ಯಾಲ್ಯೂ ಏನಿದೆ ಇದನ್ನು ಇನ್ನು ಮಿಕ್ಕಿದ ಎರಡು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಫೈಂಡ್ y ಆ್ಯಂಡ್ z, ಆ್ಯಂಡ್ ದೆನ್ ವಿ ಕ್ಯಾನ್ ಫೈಂಡ್ ಎಕ್ಸ್ ಯೂಸಿಂಗ್ ದಿಸ್ ಫಾರ್ಮುಲಾ ಅಲ್ವಾ. ಸೊ ಈ ರೀತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುತ್ತೆ. ಈಗ ಎಲಿಮಿನೇಷನ್ ಮೆಥಡ್ ಅಂದರೆ ಯು ವುಡ್ ಹ್ಯಾವ್ ಡನ್ ದಿಸ್, ಮಲ್ಟಿಪ್ಲೈ ದಿಸ್ ವಿತ್ a2, ದಿಸ್ ವಿತ್ a1 ಆ್ಯಂಡ್ ದೆನ್ ಸಬ್ಟ್ರ್ಯಾಕ್ಟ್ ಬೋತ್. ಆಗ ಎಕ್ಸ್ ವ್ಯಾಲ್ಯೂಸ್ ಏನಿದೆ ಅದು ಕ್ಯಾನ್ಸಲ್ ಆಗೋಗುತ್ತೆ ಅವ್ರು ಎಲಿಮಿನೇಟ್ ಆಗೋಗುತ್ತೆ, ಎಕ್ಸ್ ಟರ್ಮ್ಸ್ ಬರಲ್ಲ ನಮಗೆ. ಸೊ ಈ ರೀತಿ ಡೈರೆಕ್ಟ್ ಮೆಥಡ್ಸ್ ಇರುತ್ತೆ. ದೇರ್ ಆರ್ ಸಮ್ ಮೋರ್ ಡೈರೆಕ್ಟ್ ಮೆಥಡ್ಸ್ ಅದರ್ ದ್ಯಾನ್ ದಿಸ್. ಅದರಲ್ಲಿ ಫಸ್ಟ್ ಮೆಥಡ್ ಕ್ರೇಮರ್ಸ್ ರೂಲ್. ಸೊ ಕ್ರೇಮರ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ಫಾರ್ ಇಫ್ ಐ ಹ್ಯಾವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಆ್ಯಸ್ ಎ ಎಕ್ಸ್ ಈಕ್ವಲ್ ಟು ಬಿ. ಸೊ ಈ ರೀತಿ ನನಗೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇದ್ದಾಗ and determinant of coefficient matrix is not equal to null ಆಗಿದ್ರೆ that determinant will be taken as del. And see, I'll explain you with this some example. Suppose I take as this is my a ankolana and suppose my b is like this. Fine. So determinant of a ಏನಾಗುತ್ತೆ ಇಲ್ಲಿ, determinant of a is 1 minus 4 which is minus 3. Obviously this is not equal to 0. So del ಏನಿದೆ -3 ಅಂತ ಡಿಫೈನ್ ಮಾಡ್ಕೋತೀವಿ. ದೆನ್ del 1 del 2 ಅಂತ ಎರಡು ರೀತಿ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂದರೆ, ಫಾರ್ del 1 the first row or sorry the first column in matrix A will be removed and replaced by matrix B. ಸೊ ಆಗೇನಾಗುತ್ತೆ, del 1 is determinant of, ನನಗೆ ಫಸ್ಟ್ ರೋ ತೆಗೆದಾಕಬೇಕು, ಫಸ್ಟ್ ಕಾಲಮ್ ತೆಗೆದಾಕಬೇಕು, 1 2 ತೆಗೆದಾಕಿ ಐ ಹ್ಯಾವ್ ಟು ರಿಪ್ಲೇಸ್ ಇಟ್ ವಿತ್ 4 3 ದೆನ್ 2 1. ಸೊ del 1 ಏನಾಗುತ್ತೆ, ಇಟ್ ಈಸ್ ಈಕ್ವಲ್ ಟು 4 minus 6 which is -2. ಸಿಮಿಲರ್ಲಿ del 2 ಏನಾಗುತ್ತೆ ಅಂದರೆ, ಇಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಫಸ್ಟ್ ಕಾಲಮ್ ಹಾಗೆ ಇರುತ್ತೆ, ಸೆಕೆಂಡ್ ಕಾಲಮ್ನ ನಾನು ಬಿ ಮ್ಯಾಟ್ರಿಕ್ಸಿಂದ ಚೇಂಜ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ ದಿಸ್ ಈಸ್ 3 minus 8. ಸೊ del 2 ಈಸ್ -5. ಸೊ ಈ ರೀತಿ ನನಗೆ 3 ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಬಂದ್ರ ಮೇಲೆ ಮೈ x1 ವಿಲ್ ಬಿ, ಸೊ ಎಕ್ಸ್ ಏನಿದೆ x1 x2 ಅಂತ ಬರ್ಕೊಳ್ತೀವಿ ಅಲ್ವಾ. ಸೊ x1 is equal to del 1 by del and x2 will be equal to del 2 by del. Suppose my equation is of order n. ಆಗ ಏನಾಗುತ್ತೆ,
I have matrix A as n cross n matrix. My B will be n cross 1. X will also be n cross 1. ಅಂದರೆ ನನಗೆ n ವೇರಿಯಬಲ್ಸ್ ಇದೆ, ರೈಟ್. ಸೊ ಈಗ del is obviously the determinant of A. Whenever it is not equal to 0, only we can apply Cramer's rule. Fine. So del J for any random J from 1 to n will be the matrix or the determinant of matrix obtained by replacing jth column in A by this B. So ಈಗ ಹೇಳ್ದಂಗೆನೆ, and the xj value will be equal to del j by del. So this is one of the direct methods for solving system of linear equations. This is applicable only when the determinant of the coefficient matrix is not equal to 0. Let us take an equation. 2x1 plus x2 minus x3 is equal to 4. x1 plus 2 x2 minus x3 is equal to 3. x1 minus x2 plus x3 is equal to 1. So ಹೀಗೆ ತಗೊಂಡಾಗ my matrix A is 2 1 minus 1 1 2 minus 1 1 minus 1 1. My matrix B is 4 3 1, right. So determinant of A is 2 into 2 minus 1 minus 1 into 1 plus 1 plus minus 1 into minus 1 minus 2, which is equal to 3. So ಈಗ this is my del. So del 1 ಏನಾಗುತ್ತೆ, ಫಸ್ಟ್ ರೋನ ನಾನು I have to replace it with 4 3 1 4 3 1 1 2 minus 1 minus 1 minus 1 1. So this del 1 will be equal to, my del 1 is equal to 5. So del 2 del 3 values direct ಆಗಿ ಬರಿತೀನಿ ನಾನು. So del 2 is obtained by replacing 1 2 minus 1 by 4 3 1, and del 3 is obtained by replacing minus 1 minus 1 1 by this 4 3 1. So del 2 value ಏನಿರುತ್ತೆ 2, del 3 will be equal to 0. Therefore x1 is 5 by, how much is del? It is 3, right. So x2 will be 2 by 3 and x3 is 0. So when we substitute this, 2 into 5 by 2 is 5 plus 2 by 3. 2 into 5 by 3, that is 10 by 3 plus 2 by 3 minus 0. So 12 by 3 is 4. ಸೊ ಹಾಗೆ ಎಲ್ಲ ಇಕ್ವೇಷನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಈ ರೀತಿ ವೆನ್ಎವರ್ ದ ಡಿಟರ್ಮಿನೆಂಟ್, ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ 0 ಆಗ್ತಿಲ್ಲ ಅಂದಾಗ ಕ್ರೇಮರ್ಸ್ ರೂಲ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಮೆಥಡ್ ಕಾಲ್ಡ್ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡ್. ಸೊ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡಲ್ಲೇನು, ಸಪೋಸ್ ಐ ಹ್ಯಾವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆ್ಯಸ್ Ax equal to B. So I will multiply A inverse on LHS, sorry, on the left side of the equation. So I will have A inverse A into x equal to A inverse B. A inverse A is identity into x. Identity into x is x, will be equal to A inverse B. So ಇದು ಯಾವಾಗ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ? Whenever A inverse exists. So what is A inverse? It is adjoint of A by determinant of A. So ಯಾವಾಗ A inverse exist ಆಗುತ್ತೆ? Whenever the determinant is not equal to
0. ಸೊ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡ್ನ ಕೂಡ ನಾವು ಯಾವಾಗ ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನಿದೆ ವೆನ್ ಎವರ್ ಇಟ್ ಇಸ್ ನಾಟ್ ಈಕ್ವಲ್ ಟು 0, ದೆನ್ ಓನ್ಲಿ ವಿ ಕ್ಯಾನ್ ಯೂಸ್ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡ್ ಟು ಸಾಲ್ವ್ ಎನಿ ಈಕ್ವೇಷನ್. ಸೊ ಈಗ ಹಿಂದೆ ತೊಗೊಂಡಿದ್ದ ಎಕ್ಸಾಂಪಲಲ್ಲಿ ನಮಗೆ ಏನು ಡಿಟರ್ಮಿನೆಂಟ್ 0 ಆಗಿರಲಿಲ್ಲ. ಸೊ ಲೆಟ್ ಅಸ್ ಟೇಕ್ ದಟ್ ಅಗೈನ್. So our aim here is to find A inverse, that is adjoint of A by determinant of A. So 1/3 into adjoint of A. ಏನು adjoint of A ಅಂದರೆ, so for my matrix A, which is equal to 2 1 minus 1 1 2 minus 1 1 minus 1 1. ಸೊ ಅಡ್ಜಾಯಿಂಟ್ ಏನು ಅಂದರೆ ಇಟ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್. ಹೇಗೆ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡೋದು? ಕೋಫ್ಯಾಕ್ಟರ್ಸ್ ಅಂದರೆ ಈಗ ಫಾರ್ 2 ದ ಕೋಫ್ಯಾಕ್ಟರ್ ಇಸ್ ಡಿಟರ್ಮಿನೆಂಟ್ ಆಫ್ 2 minus 1 minus 1 1, ಆ್ಯಂಡ್ ಫಾರ್ 1 ಇಟ್ ಈಸ್ minus of 1 minus 1 1 1. So for this minus 1 it is 1 2 1 minus 1. Similarly for 1 it is 1 minus 1 minus 1 1. So for 2 it is again 1 minus 1 1 1 minus minus. So for minus 1 it is 2 1 1 minus 1, and for 1 1 2 minus 1 minus 1. For minus 1 it is minus of 2 1 minus 1 minus 1. For the last term 2 1 1 2. ಸೊ ಕೋಫ್ಯಾಕ್ಟರ್ಸ್ ಹೇಗೆ ಫೈಂಡ್ ಮಾಡೋದು? ಅಲ್ಟರ್ನೇಟಿವ್ ಪ್ಲಸ್ ಆ್ಯಂಡ್ ಮೈನಸ್ ಸೈನ್ಸ್ ಕೊಡ್ತಾ ಹೋಗಬೇಕು. ಆ ನಂಬರಿನ ರೋ ಕಾಲಮ್ ಬಿಟ್ಟು ಇನ್ನು ಮಿಕ್ಕಿದ ನಂಬರ್ಸಿನ ಡಿಟರ್ಮಿನೆಂಟ್ ಬರಬೇಕು. ಸೊ ದಿಸ್ ಆಫ್ಟರ್ ಟ್ರಾನ್ಸ್ಪೋಸಿಂಗ್ ದಿಸ್ ಐ ವಿಲ್ ಗೆಟ್ ದ adjoint of the matrix A. So this adjoint matrix is equal to, so this is my adjoint matrix. So ಈಗ ಇನ್ವರ್ಸ್ ಏನಾಗುತ್ತೆ? adjoint matrix divided by 3. So this is my A inverse matrix. So ಈಗ A inverseಗೆ I have to multiply B. ಸೊ ಆಗೇನಾಗುತ್ತೆ ನನಗೆ 4 3 1. So this will be equal to 1/3 into 4 plus 1, 4 into 1 plus 0 into 3 plus 1 into 1, that is 4 plus 1. Next 2 into 4 plus 3 into 3 plus 1 minus 3 into 4 minus 3 into 4 is minus 12, 3 into 3 is 9 plus 3. So ಈಗ ಏನಾಗುತ್ತೆ? See this last term minus 12 plus 9 plus 3 goes to 0, minus 8 plus 1 plus 9 is 1, 1 plus 1 is 2, and this is 5. So my solution is x1 equal to 5/3, x2 equal to 2/3, x3 equal to 0. So the same answer we got from Cramer's rules also. So ಆಗಲೇ ಹೇಳ್ದಂಗೆ these two methods are only useful when the determinant of A is not equal to 0. Before going into next the main methods, there are some things that we need to understand. So suppose I am given with diagonal matrix A, ಅಂದರೆ if the equations are like a11 x1 equal to b1, a22 x2 equal to b2, and so on up to ann xn equal to bn. ಸೊ ಈ ರೀತಿ ನನಗೆ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರನೇ ನನಗೆ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಈಚ್ ಎಕ್ಸ್ ಐ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್ bi by
ಎ ಐ ಐ ಅಲ್ವಾ. ಜಸ್ಟ್ ಡಿವೈಡ್ ಎ ಐ ಐ. ಸೊ ಆಗ ನನಗೆ ಬಿ ಐ ಬೈ ಎ ಐ ಐ ವಿಲ್ ಗಿವ್ ಮಿ ಎಕ್ಸ್ ಐ ವ್ಯಾಲ್ಯೂ ಫಾರ್ ಆಲ್ ಐ ಫ್ರಮ್ 1 to n. ಸೊ ಇದು ಯಾವಾಗ ವೆನ್ ದ ಇಕ್ವೇಷನ್ಸ್ ಆರ್ ಗಿವನ್ ಇನ್ ಡಯಾಗನಲ್ ಫಾರ್ಮ್ಯಾಟ್. ಸೊ ಅಂದರೆ ನನ್ನ ಕಾನ್ಸ್ಟೆಂಟ್ಸ್ ಏನಿದೆ ಡಯಾಗ್ನಲಿ ನಾನು ಬರ್ಕೊಳಕ್ಕಾಗ್ತಾ ಇದ್ದಾಗ ಮಾತ್ರವೇ ಈ ರೀತಿ ನಾನು ಡೈರೆಕ್ಟ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸಪೋಸ್ ದ ಅಪ್ಪರ್ ಡಯಾಗ್ನಲ್ ಇಸ್ ಗಿವನ್. ಸೊ ಅಪ್ಪರ್ ಟ್ರಯಾಂಗಲ್ ಇಸ್ ಗಿವನ್ ಅಂದರೆ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂದರೆ diagonal elements and above it are given ಅಂತ ಅರ್ಥ. ಸೊ ಇಟ್ ಈಸ್ ಲೈಕ್ A21 ನನಗೆ ಬರಲ್ಲ, A11 is x1, A22 x2 plus and so on up to A2n xn equal to B2. ಅಂದರೆ ನನಗೆ A21 0 ಆಗುತ್ತೆ, A31 A32 0 ಆಗುತ್ತೆ. ಸೊ ಐ ವಿಲ್ ಹ್ಯಾವ್ A33 x3 plus and so on till A3n xn is equal to B3. ಸೊ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಟಿಲ್ ಐ ಗೆಟ್ ANN xn equal to BN. ಸೊ ಈ ರೀತಿ ನನಗೆ ಇಕ್ವೇಷನ್ ಡಯಾಗ್ನಲ್ ಎಲಿಮೆಂಟ್ಸ್ ಆ್ಯಂಡ್ ಅಬೌವ್ ಇಟ್ ಇದೆ ಅಷ್ಟೇ. ಸೊ ದ ಅಪ್ಪರ್ ಟ್ರಯಾಂಗಲ್ ಇಸ್ ಓನ್ಲಿ ಪ್ರೆಸೆಂಟ್. ಆಗ ಏನು ಮಾಡ್ಬೋದು, ಸಿ ಫ್ರಮ್ ದಿಸ್ ಐ ಕ್ಯಾನ್ ಫೈಂಡ್ xn ವ್ಯಾಲ್ಯೂ. ವೆನ್ ಐ ನೋ xn ವ್ಯಾಲ್ಯೂ, xn-1 ಇಕ್ವೇಷನ್ ಏನಿರುತ್ತೆ, xn-1 n-1 xn-1 ಪ್ಲಸ್ an-1 n xn ಈಕ್ವಲ್ ಟು bn-1 ಈ ರೀತಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಾನು ಇಲ್ಲಿಂದ ಬರೋ xnನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಕ್ಯಾನ್ ಈಸಿಲಿ ಫೈಂಡ್ xn-1. ಸೊ ಈ ರೀತಿ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋದರೆ ನನಗೆ x1 x2 x3 so on up to xn ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ಆ್ಯಸ್ xi is equal to bi minus summation k equal to I plus 1 to n ai k xk divided by aii. ಸೊ ಇಲ್ಲಿ ಪುಟ್ n i equal to n. ಆಗ ಏನಾಗುತ್ತೆ ನನಗೆ bn k equal to n plus 1 to n. ಸೊ ಈ ಸಮೇಷನ್ ನನಗೆ ಎಕ್ಸಿಸ್ಟೇ ಆಗಲ್ಲ. ಸೊ ಡಿವೈಡೆಡ್ ಬೈ ANN. ಸೊ ಇದೆ ಅಲ್ವಾ ನಾವು xn ವ್ಯಾಲ್ಯೂ ಬರೆದಿದ್ದು. ಸೊ ಈಗ ಪುಟ್ I equal to n-1. ಸೊ ಆಗ xn-1 ವಿಲ್ ಬಿ ಈಕ್ವಲ್ ಟು bn-1 ಮೈನಸ್ ಸಮೇಷನ್ I ಪ್ಲಸ್ 1 ಅಂದರೆ n-1 ಪ್ಲಸ್ 1. ಸೊ ಓನ್ಲಿ n ಟರ್ಮ್ಸ್ ಇರುತ್ತೆ. I ಏನಿದೆ n-1 n xn ಡಿವೈಡೆಡ್ ಬೈ an-1 n-1. ಸೊ ಚೆಕ್ ಮಾಡ್ಬೋದು ಎಲ್ಲ ವ್ಯಾಲ್ಯೂಗೂ ಈ ಸಮೇಷನ್ ಜನರಲೈಸ್ ಟರ್ಮ್ ಏನಿದೆ ಇದು ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಸೊ ಈ ರೀತಿ ಅಪ್ಪರ್ ಡಯಾಗ್ನಲ್ ಕೊಟ್ಟಿದ್ದಾಗ ನಾವು ಈಸಿಯಾಗಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಅಪ್ಪರ್ ಡಯಾಗ್ನಲ್ ಇದೆ ಅಂದರೆ ನೆಕ್ಸ್ಟ್ ಏನು, ಲೋವರ್ ಡಯಾಗ್ನಲ್. ಸಪೋಸ್ ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ A is A11 A21 and so on up to AN1, 0 A22 and so on up to AN2, 0 0 and this continues AN3 and so ಲಾಸ್ಟಿಗೆ I'll have ANN. ಸೊ ದ ಈಕ್ವೇಷನ್ ಇಸ್ ಆಫ್ ದ ಫಾರ್ಮ್ ಈ ರೀತಿ ಇದೆ. A11 x1 equal to B1, A21 x1 equal to plus A22 x2 equal to B2 and so on continues. ಸೊ ಈ ರೀತಿ ಈಕ್ವೇಷನ್ ಇದ್ದಾಗ ಇಲ್ಲಿ ನಾವು ಈಸಿಲಿ ಐ ಕ್ಯಾನ್ ಫೈಂಡ್ ವ್ಯಾಲ್ಯೂ ಫಾರ್ x1 ಏನಾಗುತ್ತೆ, ಇಟ್ ವಿಲ್ ಬಿ B1 ಬೈ A11. ಸೊ ಹೀಗೆ ಮುಂದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋದರೆ ನನಗೆ xi ಜನರಲಿ ಏನಾಗುತ್ತೆ ಅಂದರೆ xi ವಿಲ್ ಬಿ ಈಕ್ವಲ್ ಟು bi minus summation I is equal to 1 to k is equal to 1 to I minus 1 aik xk.
So you can substitute values for I and check. So this will be the generalized formula for finding xi when the lower triangle is given. ಸೊ ಈ ರೀತಿ ನಾವು ಏನು ಡೈರೆಕ್ಟ್ ಮೆಥಡ್ಸ್ನ ನೋಡಿದ್ದೀವಿ. ಸೊ ಈಗ ಇಟ್ ಈಸ್ ಟೈಮ್ ಟು ಲರ್ನ್ ಇಟಿರೇಟಿವ್ ಮೆಥಡ್. So the first iterative method that we use here is Gauss elimination method. ಸೊ ಈ ಮೆಥಡ್ನ ಕಂಡಿಡಿದವರು ಗಾಸ್ ಅನ್ನೋಂತಹ ಮ್ಯಾಥಮೆಟಿಷಿಯನ್. ಸೊ ಇಲ್ಲಿ ಯೂಸ್ ಮಾಡೋ ಪ್ರೊಸೀಜರ್ ಏನು, ಎಲಿಮಿನೇಷನ್. ಸೊ ಯಾವ ರೀತಿಯಾದಂತಹ ಒಂದು ವ್ಯಾಲ್ಯೂಸ್ನ ಎಲಿಮಿನೇಟ್ ಮಾಡ್ತೀವಿ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸಪೋಸ್ ಐ ಆಮ್ ಗಿವನ್ ವಿತ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ AX = B. ಸೊ ಈ AX = B ಇಕ್ವೇಷನ್ ಏನಿದೆ, ನಾನು ಇದನ್ನು ಆಗ್ಮೆಂಟೆಡ್ ಫಾರ್ಮಿಗೆ ಬರ್ಕೊಳ್ತೀನಿ. ಈ ಆಗ್ಮೆಂಟೆಡ್ ಫಾರ್ಮಿಗೆ ನಾನು ಐ ವಿಲ್ ಅಪ್ಲೈ ಸಮ್ ರೋ ಆಪರೇಷನ್ಸ್ ಸೊ ದ್ಯಾಟ್ ದಿಸ್ ಮ್ಯಾಟ್ರಿಕ್ಸ್ A ಬಿಕಮ್ಸ್ upper triangular matrix. ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್, ಅದರ ಮೇಲಿರೋ ಎಲಿಮೆಂಟ್ಸ್ ಮಾತ್ರ ನನಗೆ ಪ್ರೆಸೆಂಟ್ ಆಗಬೇಕು. ಸೊ ಈ ರೀತಿಯಾಗಿ ನಾನು ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ತೀನಿ. ಸೊ ಆಗ ಆ ರೀತಿ ನಾನು ಚೇಂಜಸ್ ಮಾಡಿದರೆ ಐ ಕ್ಯಾನ್ ಯೂಸ್ ದ ಫಾರ್ಮುಲಾ ದಟ್ ವಿ ಜಸ್ಟ್ ನೌ ಸಾ ಫಾರ್ ಸಾಲ್ವಿಂಗ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ವಾ. For better understanding, let us consider a 3x3 matrix as A11, A12, A13, A21, A22, A23, A31, A32, A33. ಇದು ನನ್ನ coefficient matrix A, and the variables be x1, x2, x3. The RHS values, the matrix B = B1, B2, B3. ಸೊ ಈ ರೀತಿ ಇದ್ದಾಗ ಫಸ್ಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ AB. ಸೊ ಏನಿದು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್, A11, A12, A13, A21, A22, A23, A31, A32, A33, B1, B2, B3. ಸೊ ಈಗ ನನ್ನ ಆಬ್ಜೆಕ್ಟಿವ್ ಏನು ಇಲ್ಲಿ ಅಂದರೆ ಐ ಹ್ಯಾವ್ ಟು ಎಲಿಮಿನೇಟ್ A21, A31, A32. ಸೊ ಫಸ್ಟ್ ಏನು ಮಾಡೋಣ, A21ನ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಟು ಎಲಿಮಿನೇಟ್ A21 ನಾನೇನು ಮಾಡ್ತೀನಿ, ರೋ R2ನ ಐ ವಿಲ್ ರೀಪ್ಲೇಸ್ ಇಟ್ ಆ್ಯಸ್ R2 minus R1 into A21 by A11. ಸೊ ಆಗ ಏನಾಗುತ್ತೆ, R2 ರೋ ಇದೆ, ಅದರಲ್ಲಿ ಫಸ್ಟ್ ಎಲಿಮೆಂಟ್ A21 ಮೈನಸ್ A11 into A21 by A11 ವಿಚ್ ಬಿಕಮ್ಸ್ 0. ಸೊ ನನಗೆ ಈ ಎಲಿಮೆಂಟ್ ಏನಿದೆ 0 ಆಗೋಗುತ್ತೆ. ಸಿಮಿಲರ್ಲಿ R31ನ 0 ಮಾಡ್ಕೋಬೇಕು. ಆಗ ಏನು ಮಾಡ್ತೀನಿ, A31ನ 0 ಮಾಡಬೇಕು. R3 ವಿಲ್ ಬಿ ರಿಪ್ಲೇಸ್ಡ್ ಆ್ಯಸ್ R3 ಮೈನಸ್ R1 into A31 by A11. ಸೊ ನಾವು ಸಬ್ಸ್ಟಿಟ್ಯೂಟ್ A31. ಸೊ ಆಗೇನಾಗುತ್ತೆ ನನಗೆ A31 minus A11 into A31 by A11 which goes to 0. So now I have eliminated two values A21, A31. ಸೊ ಇದನ್ನು ನಾವು ಫಸ್ಟು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸಲ್ಲಿ. So my augmented matrix will now change as, A11 will remain same, A12 will remain as the first step, A13 will also remain as the first step, and even B1 will remain. ಯಾಕಂದರೆ ನಾವು ರೋ R1 ಮೇಲೆ ಯಾವುದೇ ರೀತಿಯಾದಂತಹ ರೋ ಆಪ್ಷನ್ಸ್ ಆಗ್ತಾ ಇಲ್ಲ. ವಿ ಆರ್ ಡೂಯಿಂಗ್ ರೋ ಆಪ್ರೇಷನ್ಸ್ ಆನ್ ಓನ್ಲಿ R2 ಆ್ಯಂಡ್ R3. ಸೊ A21, A31 ಏನಿದೆ 0 ಆಗಿ ಹೋಗುತ್ತೆ ನನಗೆ, ನಾವು ಕನ್ಸಿಡರ್ ಮಾಡಿರುವಂತಹ ರೋ ಆಪ್ರೇಷನ್ಸಿಂದ.
ಸೊ A22 ವಿಲ್ ಚೇಂಜ್ ಬಿಕಾಸ್ ರೋ ಆಪ್ರೇಷನ್ ಮಾಡ್ತಾ ಇದ್ದೀವಿ. A22, A23, B2, A32, A33, B3 ಇವೆಲ್ಲ ನನಗೆ ಚೇಂಜ್ ಆಗುತ್ತೆ. ಸೊ ಏನಿದು, ಏನಕ್ಕೆ ಇಲ್ಲಿ 2 ಅಂತ ಹಾಕ್ತಾ ಇದ್ದೀವಿ? ಸೊ ಇಲ್ಲಿ ನಾವು ರೋ ಆಪ್ರೇಷನ್ ಮಾಡಿ ಚೇಂಜ್ ಮಾಡಿರೋದ್ರಿಂದ ನನಗೆ ಬೇರೆ ವ್ಯಾಲ್ಯೂಸ್ ಬರುತ್ತೆ. ಸೊ ಆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಆ ವ್ಯಾಲ್ಯೂ ಇದು. ಸೊ ಏನು, Aij ಸೆಕೆಂಡ್ ವ್ಯಾಲ್ಯೂ ಏನಿರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು Aij ಇನ್ ದ ಫಸ್ಟ್ ಇಟಿರೇಷನ್, ಅಂದರೆ ಈ ರೋ ಆಪ್ರೇಷನ್ ಹಾಕೋಕ್ಕೂ ಮೊದಲು ಏನಿತ್ತು Aij ಅದು ಮೈನಸ್ A1j R1 ಇಂಟು ಮಾಡ್ತಾಯಿದ್ದೀವಿ ಅಲ್ವಾ, A1j ಫಸ್ಟ್ ಇಂಟು A21 ಬೈ और AJ1 ಬೈ A11. ಏನಕ್ಕೆ ಜೆ ಅಂತ ಬರಿತಾ ಇದ್ದೀನಿ, 2, 3 ಎರಡಕ್ಕೂ ಚೇಂಜ್ ಆಗ್ತಾ ಇರೋದು ಇಲ್ಲಿ. ಸೊ ಸಪೋಸ್ ವೆನ್ ಐ ಪುಟ್ I ಆ್ಯಸ್ 2 ಆ್ಯಂಡ್ J ಆ್ಯಸ್ 3, ಸೊ ಆಗೇನಾಗುತ್ತೆ A23 ವ್ಯಾಲ್ಯೂ ಸೆಕೆಂಡ್ ಸ್ಟೆಪ್ಪಲ್ಲಿ ನನಗೆ ಏನಾಗಬೇಕು, R2 ಮೈನಸ್ R1 ದಟ್ ಈಸ್ A13. ಸೊ A1j ಇಂಟು AI1. ಸೊ R13 ಇನಿಷಿಯಲ್ ಇಂಟು I ಏನು 2 ಅಲ್ವಾ, ಸೊ A21 ಬೈ A11. ಸೊ ನಾವು R2ನ ಹೇಗೆ ಚೇಂಜ್ ಮಾಡಿದ್ದು, R2 ಮೈನಸ್ R1 ಇಂಟು A21 ಬೈ A11. ಸೊ ಸಿಮಿಲರ್ಲಿ ನಾನು A32 ಬರೆಯೋಕ್ಕೆ ಹೋದರೆ ಏನಾಗುತ್ತೆ, ನನಗೆ A32 ವಿಲ್ ಬಿ ಈಕ್ವಲ್ ಟು, ಇನ್ ದ ಸೆಕೆಂಡ್ ಸ್ಟೆಪ್ ಇಟ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, A32 ಇನ್ ದ ಫಸ್ಟ್ ಸ್ಟೆಪ್ ಮೈನಸ್ Aij ಏನು 2, A12 ಅಂದರೆ R1 ಇನ್ ದ ಫಸ್ಟ್ ಸ್ಟೆಪ್ ಇಂಟು A31 ಬೈ A11. ಸೊ ನಾವೇನು ಮಾಡಿದ್ವಿ, R2 ಇಸ್ ಚೇಂಜ್ಡ್ ಆ್ಯಸ್ R2 ಮೈನಸ್ R1 ಇಂಟು A31 ಬೈ A11. ಸೊ ಈ ರೀತಿ ನನಗೆ ಬೇರೆ ಇನ್ನು ಎಲ್ಲ ವ್ಯಾಲ್ಯೂಸ್ಗೂ ಚೇಂಜಸ್ ಆಗುತ್ತೆ. ಆ್ಯಂಡ್ B2 ಏನಾಗುತ್ತೆ, B2 ಅಥವಾ B3 ಅಂದರೆ, ಸೊ B2 ವಿಲ್ ಬಿ B2 ಇನಿಷಿಯಲಿ ಮೈನಸ್ B1 ಇಂಟು A21 ಬೈ A11. ಸಿಮಿಲರ್ಲಿ B3 will be equal to B3 initial minus B1 initial into A21 by A11. ಸೊ ಈ ರೀತಿ ನನಗೆ ವ್ಯಾಲ್ಯೂಸ್ ಬರುತ್ತೆ. ಈಗ ದ ಲಾಸ್ಟ್ ಸ್ಟೆಪ್ ಇಸ್ ಟು ರಿಮೂವ್ A32. ಸೊ ಆಗ ಏನು ಮಾಡ್ತೀವಿ, R3ಗೆ ರೋ ಆಪ್ರೇಷನ್ ಮಾಡಬೇಕು. ಸೊ R3 ವಿಲ್ ಬಿ R3 ಮೈನಸ್ R2 ಇಂಟು, ಬಿಕಾಸ್ ದಿಸ್ ಆಲ್ಸೋ ಹ್ಯಾಸ್ ಟು ಸ್ಟೇ 0. ಸೊ ನಾನು ಇಲ್ಲಿ R1 ಯೂಸ್ ಮಾಡೋಕ್ಕಾಗಲ್ಲ, ಆಗ ಇಲ್ಲೇನಾಗುತ್ತೆ A11 ಇಂದ ಏನಾದರೂ ಬಂದುಬಿಡುತ್ತೆ. ಸೊ ಐ ಹ್ಯಾವ್ ಟು ಯೂಸ್ R2 ಓನ್ಲಿ. R2 ಇಂಟು A32 ಸೆಕೆಂಡ್, ಆರ್ ದ ಸೆಕೆಂಡ್ ಟೈಮ್ ನನಗೆ ಆನ್ಸರ್ ಏನು ಬಂದಿದೆ ಅದು ಡಿವೈಡೆಡ್ ಬೈ A22 ಸೆಕೆಂಡ್ ವ್ಯಾಲ್ಯೂ. ಸೊ ಈ ರೀತಿ ಮಾಡಿದಾಗ ಸಬ್ಸ್ಟ್ಯೂಟ್ ದಿಸ್. ಸೊ R3 0, R2 0, ಸೊ R3 ಇಲ್ಲಿ 0ನೇ ಉಳಿಯುತ್ತೆ ಇನ್ ದ ಸೆಕೆಂಡ್ ಸ್ಟೆಪ್. ಆ್ಯಂಡ್ A32 ತೊಗೊಂಡ್ರೆ A32 ಮೈನಸ್ A22 ಇಂಟು A32 ಬೈ A22. ಸೊ A22 ಕ್ಯಾನ್ಸಲ್ ಆಗಿ A32 0 ಆಗೋಗುತ್ತೆ. ಆ್ಯಂಡ್ ದ ಚೇಂಜ್ ಆ್ಯಂಡ್ A33 ಇಲ್ಲಿ ಚೇಂಜ್ ಆಗುತ್ತೆ, B3 ಕೂಡ ಚೇಂಜ್ ಆಗುತ್ತೆ. ಸೊ ಆಗ ನನಗೇನಾಗುತ್ತೆ, ಐ ವಿಲ್ ಗೆಟ್ this term as 0, right? So after applying this R3 row operation ಇದು 0 ಆಗುತ್ತೆ. ಇಲ್ಲಿ A33 after applying third operation ಏನು ಬರುತ್ತೋ ಅದು
B3 after applying the third operation. ಸೊ ಈಗ ಏನಾಗುತ್ತೆ, ಐ ಕ್ಯಾನ್ ಯೂಸ್ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಈಗ B33 ಡಿವೈಡೆಡ್ ಬೈ A33 ಇನ್ ದ ಥರ್ಡ್ ಇಟ್ರೇಷನ್ ಮಾಡಿದರೆ ನನಗೆ x3 ಸಿಗುತ್ತೆ. ವೆನ್ ಐ ಸಬ್ಸ್ಟಿಟ್ಯೂಟ್ x3 I can find x2 from this equation. When I substitute this x2 and x3 I can find x1 from the first equation. So ಇಲ್ಲಿ A33 ವ್ಯಾಲ್ಯೂ ಏನಾಗುತ್ತೆ, so my A33 will be equal to A33 ಸೆಕೆಂಡ್ ಟೈಮ್ ಬಂದಿರುತ್ತಲ್ಲ ಆ ವ್ಯಾಲ್ಯೂ ಮೈನಸ್ A23 ಇಂಟು A32 ಸೆಕೆಂಡ್ ಟೈಮ್ ಡಿವೈಡೆಡ್ ಬೈ A22 ಸೆಕೆಂಡ್ ವ್ಯಾಲ್ಯೂ. ಸೊ ಇದು ನನ್ನ A33 ವ್ಯಾಲ್ಯೂ ಆಗುತ್ತೆ. ಸಿಮಿಲರ್ಲಿ ಮೈ B3 ವಿಲ್ ಬಿ ಈಕ್ವಲ್ ಟು B3 ಸೆಕೆಂಡ್ ಟೈಮ್ ಮೈನಸ್ B2 ಸೆಕೆಂಡ್ ಟೈಮ್ ಇಂಟು A32 ಸೆಕೆಂಡ್ ಟೈಮ್ ಬೈ A22 ಸೆಕೆಂಡ್ ಟೈಮ್. ಸೊ ಇದು ಪ್ರಾಬ್ಲಮ್ಸ್ ಮಾಡುವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಮೆಥಡ್ ಇಷ್ಟೇ, ಏನು ನನ್ನ ಈಕ್ವೇಷನ್ ಏನಿದೆ ಅದನ್ನು ನಾನು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಿಗೆ ಬರೆದು ಅದನ್ನು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಗಿ ಬರ್ಕೊಂಡು ಅಲ್ಲಿಂದ ಲೋವರ್ ಟ್ರಯಾಂಗಲ್ನ 0 ಮಾಡಿಕೊಂಡು ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡೋದು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಮೆಥಡ್. ವಿಲ್ ಡೂ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ.